ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 3ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:16 ಇರಲಿದೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:13 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಕೂಡ ಈ ದಿನ ರಾತ್ರಿ 7:50 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 1:53 ಗುಳಿಕ ಕಾಲ. ಈ ದಿನ ಬೆಳಿಗ್ಗೆ 11:01 ಮಧ್ಯಾಹ್ನ 12:28 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:04 ಮಧ್ಯಾಹ್ನ 12:46 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ನೀವು ಯಾವುದೇ ಕೆಲಸಗಳನ್ನ ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಕೂಡ ಇಲ್ಲ. ಹಾಗೆ ಅಮೃತ ಕಾಲ ಕೂಡ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:41 ಸೂರ್ಯಾಸ್ತ ಈ ದಿನ ಸಂಜೆ 6:04. ಹಾಗೆ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂದ್ರೆ ಚಂದ್ರನಿಂದ ವಿಶೇಷವಾಗಿ ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ 6 ರಾಶಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಒಳ್ಳೆಯ ಫಲಗಳಿರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಬುದ್ಧಿಗೆ ಕಾರಕ ಬುಧ, ವಾಕ್ಚಾತುರ್ಯಕ್ಕೆ ಕಾರಕ ಬುಧ. ಹಾಗಾಗಿ ಒಂದು ಮಾತುಗಾರಿಕೆ ಆಗಲಿ, ಭಾಷಣ ಆಗಲಿ, ಯಾವುದೇ ರೀತಿಯ ಬರವಣಿಗೆ ಆಗಲಿ, ಒಂದು ಕಲಿಕೆ ಆಗಲಿ, ಈ ಎಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿನೇ ಈ ವ್ಯಾಪಾರಸ್ಥರಿಗೆ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ವರ್ತಕರಿಗೆ, ದಳ್ಳಾಳಿಗಳಿಗೂ ಕೂಡ ಈ ದಿನ ಅತ್ಯಂತ ಲಾಭದಾಯಕವಾಗಿರುವಂಥ ದಿನ. ಏಕೆಂದರೆ ನಿಮ್ಮ ಮಾತುಗಾರಿಕೆಯಿಂದಲೇ ನಿಮ್ಮ ಲೆಕ್ಕಾಚಾರವನ್ನು ಪೂರ್ಣಗೊಳಿಸ್ತೀರಿ ಈ ದಿನದಲ್ಲಿ. ಹಾಗಾಗಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ನಿಮ್ಮ ಮಾತಿನ ಬಲದಿಂದ ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ಯಾವುದೇ ರೀತಿಯ ಒಂದು ಗೆಳೆತನಕ್ಕಾಗಲಿ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುವಂತಹ ವ್ಯವಹಾರಕ್ಕಾಗಲಿ ಅತ್ಯುತ್ತಮವಾದಂತಹ ಒಂದು ಸಂದರ್ಭ ಇದೆ.
ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿಕ್ಕೆ ಬುಧ ಸರ್ವ ರೀತಿಯಲ್ಲೂ ಕೂಡ ನಿಮಗೆ ಸಹಕಾರಿಯಾಗಿದ್ದಾನೆ. ಹಾಗೆ ಈ ದಿನ ಇರುವಂತಹ ಗುರುಹೋರ ಏನಿದೆ ಇದು ಕೂಡ ಬಹಳ ಚೆನ್ನಾಗಿದೆ. ನೀವು ಯಾವುದೇ ಕೆಲಸಗಳನ್ನ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಉತ್ತಮ ಫಲಗಳು ಈ ದಿನ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:32 ಬೆಳಿಗ್ಗೆ 10:29 ಇನ್ನು ಅಪರಾಹ್ನ 4:11 5:08 ಹಾಗೆ ರಾತ್ರಿ 11:20 ರಾತ್ರಿ 12:23 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನವಾಗಿ ಕೆಲಸಗಳಾಗತ್ತೆ, ಮಂದಗತಿಯಲ್ಲಿ ಕೆಲಸಗಳು ಸಾಗುವಂಥದ್ದು. ಹಾಗೆ ಫಲಿತಾಂಶ ಕೂಡ ನಿಮಗೆ ನಿಧಾನವಾಗಿ ತಲುಪತ್ತೆ. ಹಾಗಾಗಿ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:35 ಬೆಳಿಗ್ಗೆ 9:32 ಹಾಗೆ ಅಪರಾಹ್ನ 3:14 4:11 ಇನ್ನು ರಾತ್ರಿ 10:17 ರಾತ್ರಿ 11:20 ಶನಿ ಹೋರ ಇರುವಂತ ಸಮಯ. ಹಾಗೆ ಈ ದಿನ ಇರುವಂತಹ ಬುಧ ಹೋರ ಏನಿದೆ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವರ್ತಕರಿಗೆ ಲಾಭಾಂಶ ಹೆಚ್ಚಾಗುವಂತಹ ಸಂದರ್ಭ ಇದು ಈ ಬುಧ ಹೋರಾದಲ್ಲಿ. ಇನ್ನು ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಬುಧ ಹೋರ ತುಂಬಾ ಅನುಕೂಲತೆಗಳನ್ನ ಕೊಡುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಬೆಳಿಗ್ಗೆ 6:42 ಬೆಳಿಗ್ಗೆ 7:38 ಇನ್ನು ಮಧ್ಯಾಹ್ನ 1:20 ಮಧ್ಯಾಹ್ನ 2:17 ಹಾಗೆ ರಾತ್ರಿ 8:11 ರಾತ್ರಿ 9:15 ಬುಧ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಏನೇ ಇದ್ರೂ ಅದನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಅದೇ ರೀತಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಕೆಲವೊಂದು ಆಸ್ತಿಯ ವಿಚಾರ, ಹಣಕಾಸಿನ ವಿಚಾರ, ಇದರಲ್ಲಿ ಪ್ರಮುಖವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೂ ಕೂಡ ಶುಕ್ರ ಹೋರ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಇದನ್ನ ಅವಾಯ್ಡ್ ಮಾಡಬೇಕು. ಇನ್ನು ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:38 ಬೆಳಿಗ್ಗೆ 6:42 ಹಾಗೆ ಮಧ್ಯಾಹ್ನ 12:23 ಮಧ್ಯಾಹ್ನ 1:20 ಇನ್ನು ರಾತ್ರಿ 7:08 ರಾತ್ರಿ 8:11 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಅದರಲ್ಲೂ ನೀವು ಯಾವ ಕೆಲಸವನ್ನು ಯಾವ ಹೊರದಲ್ಲಿ ಆರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಪಂಚಾಂಗವನ್ನು ನೋಡಬೇಕು. ಹಾಗೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನೀವು ಕೆಲಸ ಕಾರ್ಯಗಳನ್ನು ಆ ಸಂದರ್ಭದಲ್ಲಿ ಆರಂಭ ಮಾಡುವಂಥದ್ದು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡುವಂಥದ್ದು ಬಹಳ ಮುಖ್ಯ. ಇದು ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಹಾಗಾಗಿನೇ ನಿಮ್ಮ ಕೆಲಸಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅದು ಆರಂಭ ಆಗುವಂಥ ಸಮಯ ಮಾತ್ರ ತುಂಬ ಪ್ರಶಸ್ತವಾಗಿರಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯತ್ನಗಳು ತುಂಬ ಯಶಸ್ವಿಯಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಶ್ರೀ ಮಾತೆ ಶಾರದಾದೇವಿ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ವಿಶೇಷವಾದಂತಹ ದಿನ. ಈ ಶಾರದಾದೇವಿ ರಾಮಕೃಷ್ಣ ಪರಮಹಂಸರ ಪತ್ನಿ. ಇವರು ಬಂಗಾಳದ ಅಂದರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಜಯರಾಮವಟಿ ಅನ್ನುವಂಥ ಗ್ರಾಮದಲ್ಲಿ 1853 ಇಸ್ವಿ ಡಿಸೆಂಬರ್ ತಿಂಗಳ 22 ಜನನ ಆಗಿರುವಂಥದ್ದು. ಇವರ ತಂದೆ ರಾಮಚಂದ್ರ ಮುಖ್ಯೋಪಾಧ್ಯಾಯ ಮತ್ತೆ ತಾಯಿ ಶ್ಯಾಮಸುಂದರಿ ದೇವಿ. ಹಾಗೆ ಇವರ ವಿವಾಹ 5 ವರ್ಷದಲ್ಲಿದ್ದಾಗಲೇ ರಾಮಕೃಷ್ಣ ಪರಮಹಂಸರ ಜೊತೆ ಆಯಿತು. ಹಾಗಾಗಿ ರಾಮಕೃಷ್ಣ ಪರಮಹಂಸರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೇಗೆ ತೊಡಗಿದ್ರೋ ಅದಕ್ಕೆ ಸರಿಸಮಾನವಾಗಿ ಶಾರದಾದೇವಿಯವರು ಕೂಡ ತೊಡಗಿಸ್ಕೊಂಡಿದ್ರು. ಆದರೆ ಎಲೆ ಮರೆ ಕಾಯಿಯಂತೆ ಇವರು ಸಾಧನೆ ಮಾಡಿರುವಂಥದ್ದು ಬಹಳ ವಿಶೇಷ. ಇಲ್ಲಿ 23 ವರ್ಷದ ರಾಮಕೃಷ್ಣ ಪರಮಹಂಸರು 5 ವರ್ಷದ ಶಾರದಾದೇವಿಯನ್ನ ವಿವಾಹ ಆಗ್ತಾರೆ. ಹಾಗೆ ಶಾರದಾದೇವಿ ವಿವಾಹ ಆದ ಮೇಲೆ ರಾಮಕೃಷ್ಣರು ಅರ್ಚಕರಾಗಿದ್ದಂತಹ ದಕ್ಷಿಣೇಶ್ವರದ ಕಾಳಿ ಮಂದಿರಕ್ಕೆ ಬರ್ತಾರೆ. ಅಲ್ಲಿ ರಾಮಕೃಷ್ಣ ಪರಮಹಂಸರ ಲೌಕಿಕ ಜ್ಞಾನವನ್ನ, ಆಧ್ಯಾತ್ಮಿಕ ಶಿಕ್ಷಣವನ್ನ
ಹತ್ತಿರದಿಂದ ನೋಡ್ತಾರೆ. ಹಾಗೆ ಆಧ್ಯಾತ್ಮಿಕ ಸಾಧನೆಗೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಅಡ್ಡಿಯನ್ನ ಪಡಿಸದೆ ಶಾರದಾ ದೇವಿ ಸಾಂಸಾರಿಕ ಬದುಕನ್ನ ನಡೆಸಲಿಕ್ಕೆ ಆರಂಭ ಮಾಡ್ತಾರೆ. ಇಲ್ಲಿ ಶಾರದಾ ದೇವಿಯವರು ಆ ದೇವಸ್ಥಾನಕ್ಕೆ ಬರ್ತಾ ಇದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ತಾಯಿಯಂತೆ ಕಾಣಿಸ್ಕೊಳ್ತಾರೆ. ಹಾಗಾಗಿ ಮಾತೃ ಹೃದಯ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕಾಗಿ ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ವಿಚಾರ ಮಾಡಿ ಸಾಂತ್ವನವನ್ನು ಹೇಳ್ತಾ ಇದ್ರು ಶಾರದಾ ದೇವಿಯವರು. ಹಾಗೆ ಶಾರದಾ ದೇವಿಯವರನ್ನೇ ಸಾಕ್ಷಾತ್ ಕಾಳಿ ಅಥವಾ ದುರ್ಗೆ ಅಂತ ಹೇಳಿ ಭಾವಿಸಿ ರಾಮಕೃಷ್ಣ ಪರಮಹಂಸರೇ ತಮ್ಮ ಪತ್ನಿಯನ್ನ ಪೂಜೆ ಮಾಡಿದ್ದು ಕೂಡ ಉಂಟು. ಹಾಗಾಗಿ ಶಾರದಾ ದೇವಿಯವರು ಅತ್ಯುನ್ನತವಾದಂತಹ ಹಂತವನ್ನು ತಲುಪಲಿಕ್ಕೆ ಈ ರೀತಿಯ ಸನ್ನಿವೇಶಗಳು ಕಾರಣ ಆಗುತ್ತೆ. ಹಾಗೆ ಈ ಶಾರದಾ ದೇವಿಯವರನ್ನ ಶ್ರೀಮಾತೆ ಅಂತ ಹೇಳಿ ಕರೆಯುವಂಥದ್ದು, ಹಾಗೆ ನೊಂದ ಮಹಿಳೆಯರಿಗೆ ಸಾಂತ್ವನವನ್ನ ಹೇಳುವಂತಹ ಒಂದು ಕಾಯಕವನ್ನು ಅವರು ಮುಂದುವರಿಸ್ತಾರೆ. ಇನ್ನು ವಿಶೇಷವಾಗಿ ರಾಮಕೃಷ್ಣ ಪರಮಹಂಸರ ನಂತರದಲ್ಲಿ ಅವರು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ ಮುನ್ನಡೆಸ್ತಾರೆ. ಅದರಲ್ಲೂ ಸ್ವಾಮಿ ವಿವೇಕಾನಂದರಂಥ ಪರಮಹಂಸರ ಭಕ್ತರು ಶಾರದಾ ದೇವಿಯವರ ಅನುಮತಿ ಇಲ್ಲದೆ ಯಾವುದೇ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ಅವರ ಮಾರ್ಗದರ್ಶನವನ್ನ ಪಡ್ಕೊಳ್ತಾ ಇದ್ರು ಅನ್ನುವಂಥ ಒಂದು ವಿಶೇಷ ಅಂಶವನ್ನ ಇಲ್ಲಿ ಗಮನಿಸಬೇಕು. ಹಾಗೆ ಯಾರಲ್ಲೂ ಯಾವುದೇ ರೀತಿಯ ಭೇದ ಭಾವಗಳನ್ನ ಕಾಣದೆ ವಾತ್ಸಲ್ಯವಾದಂತಹ ಪ್ರೇಮಪೂರಿತವಾದಂತಹ ಒಂದು ಸಂಬಂಧವನ್ನ ಶಾರದಾ ದೇವಿಯವರು ಇಟ್ಕೊಳ್ತಾ ಇದ್ರು. ಇನ್ನು ಶಾರದಾ ದೇವಿಯವರ ಈ ಕರ್ಮಯೋಗ ಏನಿದೆ ಅದು ಬಹಳ ಶ್ರೇಷ್ಠ ಮಟ್ಟದ್ದಾಗಿರುವಂಥದ್ದು. ಹಾಗೆ 1920 ಜುಲೈ 21ನೇ ತಾರೀಕು ಅವರು ತಮ್ಮ ಶರೀರವನ್ನು ತ್ಯಜಿಸ್ತಾರೆ. ಹಾಗೆ ಬೆಂಗಳೂರಿನಲ್ಲಿ ಇರುವಂತಹ ರಾಮಕೃಷ್ಣ ಮಠ ಏನಿದೆ, ಬಸವನಗುಡಿ, ಅಲ್ಲಿಗೂ ಕೂಡ 1911ರಲ್ಲಿ ಬಂದಿದ್ರು ಅನ್ನುವಂಥದ್ದನ್ನು ಕೂಡ ಅಲ್ಲಿನ ಒಂದು ಉಲ್ಲೇಖ ತಿಳಿಸುತ್ತೆ. ಹಾಗಾಗಿನೇ ಭವತಾರಿಣಿಯ ಚಿನ್ಮಯ ರೂಪವೇ ಶಾರದಾ ದೇವಿ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಆರಾಧನೆಯನ್ನ ಮಾಡಿದ್ದು ಕೂಡ ಉಂಟು. ಹಾಗೆ ಸರ್ವ ರೀತಿಯಲ್ಲೂ ಕೂಡ ಶಾರದಾ ದೇವಿಯವರ ಜೀವನದ ಘಟನೆ ನಮ್ಮ ಮುಂದಿನ ಬದುಕಿಗೆ ದಾರಿದೀಪವಾಗಿರುವಂಥದ್ದು. ಅದೇ ನಮಗೆ ಆದರ್ಶ, ಅದೇ ನಮಗೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಮುನ್ನಡೆಸಲಿಕ್ಕೆ ಸಹಾಯಕಾರಿಯಾದಂತಹ ಮಾರ್ಗ ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರೇ ತಿಳಿಸಿದ್ದಾರೆ. ಹಾಗಾಗಿ ಯಾರಲ್ಲೂ ಕೂಡ ದೋಷವನ್ನು ಎಣಿಸದೆ, ಯಾರಲ್ಲೂ ಒಂದು ತಾರತಮ್ಯ ಭಾವವನ್ನು ತೋರಿಸದೆ ನಿರ್ಮಲ ಹೃದಯಿಯಾಗಿ ಮಾತೃಸ್ಥಾನದಲ್ಲಿ ಶಾರದಾ ದೇವಿಯವರು ಇದ್ದರು. ಹಾಗೆ ಅವರ ಸರಳ ಜೀವನ ಬಹಳ ಆದರ್ಶಪ್ರಾಯವಾಗಿರುವಂಥದ್ದು. ಜೀವನ ಅಂತ ಹೇಳಿದರೆ ಯಾವುದೇ ರೀತಿಯ ಆಡಂಬರ ಇಲ್ಲ, ತೋರ್ಪಡಿಕೆ ಇಲ್ಲ, ಬಿಗುಮಾನ ಇಲ್ಲ. ಹಾಗೆ ಪ್ರತಿಯೊಬ್ಬರನ್ನು ಕೂಡ ಅವರು ಹತ್ತಿರ ಕರೆದು ಅವರಿಗೆ ಸಾಂತ್ವನ ಹೇಳುವಂತಹ ರೀತಿ ಪ್ರತಿಯೊಬ್ಬರೂ ಕೂಡ ಅವರನ್ನ ಅಮ್ಮ ಅಂತಲೇ ಹೇಳಿ ಕರೆಯುವಂಥ ಒಂದು ಪ್ರಸಂಗವನ್ನು ಒದಗಿಸ್ತಾ ಇತ್ತು. ಹಾಗಾಗಿ ತುಂಬ ವಾತ್ಸಲ್ಯ ಮೂರ್ತಿಯಾದಂತಹ ತಾಯಿ ಶ್ರೀ ಶಾರದಾ ದೇವಿಯವರ ಜಯಂತಿಯ ದಿನ ನಾವು ಮಾತೆಯನ್ನ ಸ್ಮರಣೆ ಮಾಡಿಕೊಂಡ್ರೆ ನಮಗೆ ಒಂದು ರೀತಿಯ ಸ್ಫೂರ್ತಿ ಉಂಟಾಗುತ್ತೆ, ತಾಯಿಯ ಆಶೀರ್ವಾದ ನಮಗೆ ಲಭ್ಯವಾಗುತ್ತೆ. ಹಾಗಾಗಿ ಅತ್ಯಂತ ಪ್ರಭಾವಿಪೂರ್ಣವಾದಂತಹ ಶಕ್ತಿ ಅಂತ ಹೇಳಿದ್ರೆ ಅದು ಶಾರದಾ ದೇವಿಯವರು. ಹಾಗಾಗಿ ಸದಾಕಾಲ ಅವರು ಭಗವನ್ ನಾಮ ಜಪವನ್ನ ಮಾಡ್ತಾ ಇದ್ದಂತಹ ರೀತಿಯಾಗ್ಲಿ ಅಥವಾ ಲಕ್ಷಾಂತರ ಜನರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಂತಹ ಪ್ರೀತಿಪೂರ್ವಕವಾದಂತಹ ಮಾತುಗಳಾಗ್ಲಿ, ಹಾಗೆ ಒಂದು ವ್ಯಕ್ತಿ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕ್ರಮವನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವಾಗ್ಲಿ ಎಲ್ಲರನ್ನೂ ಕೂಡ ಆಶ್ಚರ್ಯಚಕಿತಗೊಳಿಸುವಂಥದ್ದು. ಅಷ್ಟರ ಮಟ್ಟಿಗೆ ಅವರು ಆಧ್ಯಾತ್ಮಿಕ ಜೀವನದ ಆದರ್ಶಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಹಂಚಿದ್ರು. ಹಾಗೆ ಸ್ವಯಂ ಪಂಚಾಗ್ನಿ ತಪಸ್ಸನ್ನು ನಡೆಸಿದಂತಹ ಸಾಧ್ವಿ ಕೂಡ. ಹಾಗಾಗಿ ಆಧ್ಯಾತ್ಮಿಕ ಜೀವನದ ಒಂದು ಅನುಷ್ಠಾನ ರೂಪ ಹೀಗಿರಬೇಕು ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥವರು ತಾಯಿ ಶಾರದಾ ದೇವಿಯವರು. ಹಾಗಾಗಿನೇ ಈ ದಿನ ಮಾತೆಯ ಸ್ಮರಣೆ ಮಾಡಿಕೊಳ್ಳೋಣ, ಅವರ ಆದರ್ಶದ ಜೀವನಗಳನ್ನು ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನ ಮಾಡೋಣ. ಅದರಲ್ಲೂ ಸರಳವಾದಂತಹ ಜೀವನ, ಆಡಂಬರ ಇಲ್ಲದಂತಹ ಜೀವನ, ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಅವರ ಹೃದಯದಲ್ಲಿ ಒಂದು ದೇವರ ಸ್ಥಾನವನ್ನು ಕಾಣುವಂತಹ ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನು ಕೊಡುವಂತಹ ಜೀವನ, ಇದು ನಮಗೆ ಆದರ್ಶಪ್ರಾಯವಾಗುತ್ತೆ. ಹಾಗಾಗಿ ಅವರ ಸ್ಮರಣೆ ಈ ದಿನ 172ನೇ ಜಯಂತಿಯನ್ನು ಆಚರಣೆ ಮಾಡುವಂತಹ ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ಕೂಡ ಒಂದು ಪರಿವರ್ತನೆ ಬರಲಿ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ವಿಶೇಷತೆಯನ್ನ ಕಾಣುವಂಥದ್ದು, ಪ್ರತಿಯೊಬ್ಬರ ವ್ಯಕ್ತಿ ಗೌರವವನ್ನು ಕಾಪಾಡುವಂಥ ಒಂದು ಕೆಲಸವನ್ನ ಮಾಡಲಿಕ್ಕೆ ನಮಗೆ ಪ್ರೇರೇಪಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬನ್ನಿ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು 2024ರಲ್ಲಿ
ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಗಳು ಯಾವ್ಯಾವುದು, ಹಾಗೆ ಎಲ್ಲ 12 ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ, ಯಾವ ರೀತಿಯ ಫಲಾಫಲಗಳು ದಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲೂ ಬಹಳ ವಿಶೇಷವಾಗಿ ನಾವು ಈ ವರ್ಷ ಇರುವಂಥ ಗುರುವಿನ ಸ್ಥಾನ ಯಾವುದು, ಶನಿಯ ಸ್ಥಾನ ಯಾವುದು, ರಾಹುಕೇತುಗಳು ಯಾವ ಸ್ಥಾನದಲ್ಲಿರ್ತಾರೆ, ಈ 4 ಗ್ರಹಗಳು ಬಹಳ ವಿಶೇಷವಾಗಿ ಈ ವರ್ಷದಲ್ಲಿ ಕೊಡುವಂತಹ ಫಲಗಳೇನು ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ನಾವು ಈ ದಿನ ವೃಶ್ಚಿಕ ರಾಶಿಯನ್ನು ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿಯವರಿಗೆ ಗುರು 6ರ ಸ್ಥಾನದಲ್ಲಿರ್ತಾನೆ. ಅದರಲ್ಲೂ ಏಪ್ರಿಲ್ ತಿಂಗಳವರೆಗೆ 6ನೇ ಮನೆ ಇದು ಬಹಳ ವಿಶೇಷವಾಗಿ ಶತ್ರುಸ್ಥಾನವಾಗಿ ಇರುವಂಥದ್ದು. ಹಾಗಾಗಿ ಈ 6ನೇ ಮನೆಯಲ್ಲಿ ಗುರು ಇದ್ದಾಗ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಇರುತ್ತೆ. ನಿಮಗೆ ಬೇಕಾದಂತಹ ವ್ಯಕ್ತಿಯ ನಿಮಗೆ ಶತ್ರುವಾಗಿ ಪರಿಣಮಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮನೆಯಲ್ಲೂ ಕೂಡ ನಿಮ್ಮ ಕುಟುಂಬಸ್ಥರು ಕೂಡ ಕೆಲವೊಮ್ಮೆ ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಡಲ್ಲ, ನಿಮ್ಮ ಮಾತಿಗೆ ಬೆಲೆ ಇಲ್ಲ. ಹಾಗಾಗಿನೇ ಮನೆಯಲ್ಲೂ ಕೂಡ ದಾಂಪತ್ಯ ಜೀವನವನ್ನೂ ಸೇರಿದಂತೆ ಕೆಲವೊಂದು ಅಸಮಾಧಾನಗಳು ಇರುತ್ತೆ. ಆದರೆ ಏಪ್ರಿಲ್ ನಂತರದಲ್ಲಿ ಮೇ ತಿಂಗಳಲ್ಲಿ ಗುರು ವೃಷಭ ರಾಶಿಗೆ ಬಂದಾಗ ನಿಮಗೆ ಕಳತ್ರ ಸ್ಥಾನಕ್ಕೆ ಗುರು ಬರ್ತಾನೆ, 7ನೇ ಮನೆ. ಆಗ ನೋಡಿ ದಾಂಪತ್ಯ ಸುಖ ನಿಮಗೆ ಬಹಳ ವೈಭವೋಪೇತವಾಗಿರುತ್ತೆ. ಹಾಗಾಗಿ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಕುಟುಂಬಸ್ಥರೇ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾರೆ. ಹಾಗಾಗಿ ಯಾವುದೇ ರೀತಿಯ ಒಂದು ಏಳ್ಗೆ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ನೀವು ಏಪ್ರಿಲ್ ನಂತರದಲ್ಲಿ ಮಾಡುವಂಥ ಪ್ರಯತ್ನಗಳಿಂದ ಸಿಕ್ಕತ್ತೆ. ಹಾಗೆ ನಿಮಗೆ ಈ 2024 ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಅವಶ್ಯಕತೆಯನ್ನು ಸೂಚಿಸ್ತಾ ಇದೆ. ಏಕೆ ಅಂತ ಹೇಳಿದ್ರೆ ಶನಿ ನಿಮಗೆ 4ರ ಸ್ಥಾನದಲ್ಲಿ ಇರುವಂಥವನು. ಹಾಗಾಗಿ ಈ ಅರ್ಧಾಷ್ಟಮ ಶನಿ ಏನಿದೆ ಇದು ಬಹಳ ವಿಶೇಷವಾಗಿ ನಿಮ್ಮನ್ನು ಬಾಧಿಸುವಂಥದ್ದು. ಹಾಗಾಗಿ ಕೆಲವೊಮ್ಮೆ ನಿಮಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ. ಇದ್ದಕ್ಕಿದ್ದಾಗೇ ಅನಾರೋಗ್ಯ ಪ್ರಾಪ್ತಿಯಾಗುವಂಥದ್ದು. ಕೆಲಸ ಮಾಡಬೇಕು ಅನ್ನುವಂಥ ಆಸೆ ಇದೆ, ಆದರೆ ಆರೋಗ್ಯ ನಿಮಗೆ ಕೈ ಕೊಡುತ್ತೆ. ಅಂತಹ ಸನ್ನಿವೇಶಗಳು ಬಹಳಷ್ಟು ಈ ವರ್ಷದಲ್ಲಿ ನಿಮಗೆ ಎದುರಾಗುವಂಥದ್ದು ಇದೆ. ಹಾಗೆ ಬೇರೆಯವರ ಒಂದು ಪ್ರಭಾವಕ್ಕೆ ಬಹಳ ಸುಲಭವಾಗಿ ಒಳಗಾಗುವಂಥದ್ದು ಇದೆ. ಬೇರೆಯವರ ಮಾತಿಗೆ ಕರಗು ಹೋಗ್ತೀರಿ. ಹಾಗಾಗಿನೇ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಈ ವರ್ಷದಲ್ಲಿರುತ್ತೆ. ಒಮ್ಮೆ ತೆಗೆದುಕೊಂಡಂತಹ ನಿರ್ಧಾರ ನಿಮಗೆ ಒಂದು ಪ್ರಾಯಶ್ಚಿತ್ತ ರೂಪದಲ್ಲಿ ಇಡೀ ಜೀವನ ಕಾಡುತ್ತೆ. ಹಾಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕು, ಅದರಲ್ಲೂ ಪ್ರಮುಖವಾಗಿರುವಂಥ ಒಂದು ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಅತಿ ಅಗತ್ಯ ಅನ್ನಿಸುವಂಥ ನಿರ್ಧಾರಗಳೇನಿದೆ ಅದನ್ನು ಗುರು ಹಿರಿಯರ ಸಮ್ಮುಖದಲ್ಲಿ ತೆಗೆದುಕೊಳ್ಳಿ. 4 ಜನರಿಗೆ ತಿಳಿಸಿ ಅವರ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಳಿ. ಅವರ ಸಲಹೆಯಂತೆ ಮುಂದುವರಿಯುವಂಥದ್ದು ಬಹಳ ಸೂಕ್ತ ಈ ವರ್ಷದಲ್ಲಿ. ಹಾಗೆ ಈ ವರ್ಷ ನಿಮಗೆ ಕೈ ಹಿಡಿದಂತಹ ಕೆಲಸ ಕಾರ್ಯಗಳಲ್ಲೇ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ತೀರಿ. ವಿಶ್ರಾಂತಿಯ ಕಡೆ ಗಮನ ಇಲ್ಲ, ನಿಮ್ಮ ಆರೋಗ್ಯದ ಕಡೆ ಗಮನ ಇಲ್ಲ. ಹಾಗಾಗಿನೇ ನೀವು ಮಾಡುವಂಥ ಕೆಲಸ ಕಾರ್ಯಗಳಾಗಲಿ, ನೀವು ಉಪಯೋಗಿಸುವಂಥ ಆಹಾರ ಪದಾರ್ಥಗಳಾಗಲಿ ನಿಮಗೆ ಯಾವುದೇ ರೀತಿಯ ಶಕ್ತಿಯನ್ನು ಕೊಡಲ್ಲ. ಹಾಗಾಗಿ ಶಕ್ತಿಯ ಅಪವ್ಯಯ ಆಗುತ್ತೆ, ನಿಶ್ಶಕ್ತಿ ಉಂಟಾಗುತ್ತೆ. ಇದು ಕೂಡ ನಿಮಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸ್ವಲ್ಪ ಕಷ್ಟದ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ತೀವ್ರವಾದ ಆಯಾಸವನ್ನು ಉಂಟು ಮಾಡುತ್ತೆ. ಹಾಗೆ ಈ ಆಯಾಸ ಏನಿದೆ ಇದು ಪರಿಶ್ರಮವನ್ನು ಕಡಿಮೆ ಮಾಡುವಂಥದ್ದು, ಗುರಿಯನ್ನು ತಲುಪಲಿಕ್ಕೆ ಕೂಡ ಸಾಧ್ಯ ಆಗದೇ ಇರುವಂಥ ಸಂದರ್ಭಗಳು ಬಹಳಷ್ಟಿದೆ. ಅದು ವಿದ್ಯಾರ್ಥಿಗಳಿಗೂ ಕೂಡ ಇದು ಕಾಡುವಂಥದ್ದು. ಹಾಗಾಗಿ ಈ ಹಣಕಾಸಿನ ತೊಂದರೆ ಏನಾದರೂ ಬಂದಾಗ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸಬೇಕಾಗತ್ತೆ, ನಿರ್ವಹಣೆ ಮಾಡಬೇಕು. ಅದಕ್ಕಾಗಿ ಮುಂದಾಲೋಚನೆಯನ್ನು ಇಟ್ಕೊಂಡೇ ಕೆಲಸಗಳನ್ನು ಮಾಡಬೇಕು. ಆದರೆ ಈ ವರ್ಷ ನೋಡಿ ನಿಮಗೆ ಸ್ಥಿರಾಸ್ತಿಯನ್ನು ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ, ವಾಹನವನ್ನು ಖರೀದಿ ಮಾಡುವಂಥ ಯೋಗ ಇದೆ. ಹಾಗಾಗಿ ಯಾರಿಗಾದರೂ ಕೂಡ ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಂತ ಇದ್ದರೆ ಈ ವರ್ಷ ನೀವು ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಆತ್ಮೀಯರ ಜೊತೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ ಈ ವರ್ಷದಲ್ಲಿ. ಇನ್ನು ಈ ವರ್ಷ ನಿಮಗೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿಯನ್ನು ತಂದುಕೊಡುವಂಥದ್ದು, ಜೊತೆಗೆ ಈ ಸಂತಾನ ಪ್ರಾಪ್ತಿಯ ಸಂಬಂಧವಾಗಿಯೂ ಕೂಡ ನೀವು ಹೆಚ್ಚು ಕೆಲಸಗಳನ್ನು ಮಾಡುವಂಥದ್ದು. ಅಂದರೆ ವೈದ್ಯರನ್ನು ಭೇಟಿ ಮಾಡ್ತೀರಿ, ನೀವು ನಂಬಿರುವಂಥ ಭಗವಂತನನ್ನು ಆಶ್ರಯ ಮಾಡ್ತೀರಿ, ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮ ಮಕ್ಕಳು ಓದಿನಲ್ಲಾಗಲಿ ಅಥವಾ ಅವರ ಉದ್ಯೋಗದಲ್ಲಿ, ಅವರ ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ಭಾವಿಸುವಂಥದ್ದು ಇದೆ. ಅದಕ್ಕಾಗಿ ಸ್ವಲ್ಪ ಕಷ್ಟಪಡ್ತೀರಿ.
ಹಾಗಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಮಕ್ಕಳಿಗಾಗಿ ಮಾಡಬೇಕು ಅನ್ನುವಂಥ ಅಭಿಲಾಷೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇದೇ ನಿಮ್ಮನ್ನು ಸಮಾಧಾನಗೊಳಿಸುವಂಥ ಒಂದು ಕ್ರಮ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಮೇ ತಿಂಗಳ ನಂತರದಲ್ಲಿ ಹೊಸ ಆಲೋಚನೆಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ನೀವು ನಿಮ್ಮ ಸಹೋದ್ಯೋಗಿಗಳ ಜೊತೆಯಾಗಲಿ, ನಿಮ್ಮ ಮೇಲಧಿಕಾರಿಗಳ ಜೊತೆಯಾಗಲಿ ಈ ವರ್ಷ ಬಹಳ ಸಂಯಮದಿಂದ ಇರಬೇಕಾಗತ್ತೆ. ಹಾಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಕೆಲವು ಸಂದರ್ಭಗಳು ಬರುವಂಥದ್ದು ನಿಮಗೆ ಬಹಳ ವಿಶೇಷವಾಗಿ ಅಗ್ನಿ ಪರೀಕ್ಷೆಯನ್ನು ಮಾಡುವಂತಹ ಸಂದರ್ಭಗಳು, ಅದನ್ನು ಚೆನ್ನಾಗಿ ನಿಭಾಯಿಸಬೇಕು. ಅದಕ್ಕಾಗಿಯೇ ಯಾವುದೇ ರೀತಿಯ ಒಂದು ಬುದ್ಧಿವಂತಿಕೆ ಆಗಲಿ, ಸಮಯ ಪ್ರಜ್ಞೆ ಆಗಲಿ, ಅಥವಾ ಹಿರಿಯರಿಗೆ ಗೌರವ ಕೊಡುವಂಥ ಪ್ರಶ್ನೆ ಬಂದಾಗಲಾಗಲಿ ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಮಾತಿಗೆ ತುಂಬ ಬೆಲೆ ಇದೆ. ಹಾಗಾಗಿ ನಿಮ್ಮ ಮಾತನ್ನು ಸಂದರ್ಭೋಚಿತವಾಗಿ ನೀವು ಆಡಬೇಕು. ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಸ್ವಂತದ ಹಿತಾಸಕ್ತಿಯನ್ನು ಬಿಟ್ಟು 4 ಜನರಿಗೆ ಅನುಕೂಲ ಆಗಬೇಕು, ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗಬೇಕು, ಆ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ವಿಷನನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ವರ್ಷ ತುಂಬ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥದ್ದು. ಮುಂದಾಳತ್ವದಲ್ಲಿ ಕೆಲಸ ಮಾಡ್ತೀರಿ. ಕೆಲವರು ಕಷ್ಟ ಅಂತ ಬಂದರೆ ಅವರಿಗೆ ಸಹಾಯ ಮಾಡ್ತೀರಿ. ಹಾಗಾಗಿ ನಿಮ್ಮನ್ನು ನೀವು ಮರೆತು ಬೇರೆಯವರಿಗಾಗಿ ಇರುವಂಥ ವರ್ಷ ಇದು. ಹಾಗೆ ಗುರು ಹಿರಿಯರ ಒಂದು ಆಶೀರ್ವಾದ ನಿಮಗೆ ವಿಶೇಷ ರೀತಿಯಲ್ಲಿ ಲಭ್ಯವಾಗುತ್ತೆ. ಹಾಗಾಗಿ ನಿಮ್ಮ ಸ್ಥಿರಾಸ್ತಿಯ ವಿಚಾರವಾಗಲಿ, ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಲಿ ಏನಾದರೂ ತೊಂದರೆ ತಾಪತ್ರಯಗಳಿದ್ದರೆ ಅದು ಕೂಡ ಈ ವರ್ಷ ಬಗೆಹರಿಯುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರುತ್ತೆ. ಆದರೆ ಸ್ನೇಹಿತರ ಆಯ್ಕೆ ಮಾತ್ರ ಬಹಳ ವಿಶೇಷ ಸಂದರ್ಭದಲ್ಲಿ ಇರಬೇಕು ನಿಮಗೆ. ಹಾಗೆ ಈ ವರ್ಷ ನಿಮಗೆ ರಾಹು ಪಂಚಮ ಸ್ಥಾನದಲ್ಲಿ ಇರ್ತಾನೆ. ಇನ್ನು ಕೇತು 11ರ ಸ್ಥಾನ. ಬಹಳ ವಿಶೇಷವಾಗಿ ಈ ದಾನ ಧರ್ಮಾದಿ ವಿಚಾರದಲ್ಲಿ, ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಸಾಧನೆಯನ್ನು ಮಾಡ್ತೀರಿ. ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳಿ ದೇವರನ್ನು ಆಶ್ರಯ ಮಾಡುವಂಥದ್ದು ಕೂಡ ಇದೆ. ಇದು ಬಹಳ ವಿಶೇಷ ಸಾಧನೆ ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ ವರ್ಷ ನಿಮಗೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿ ನಡೆಯುತ್ತೆ. ಜೊತೆಗೆ ಈ ಸಾಕು ಪ್ರಾಣಿಗಳು ಏನಿದೆ ಅದನ್ನು ಬಹಳ ನೀವು ಪ್ರೀತಿಯಿಂದ ನೋಡ್ಕೊಳ್ತೀರಿ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮವರೇ ನಿಮ್ಮ ವಿರುದ್ಧ ನಿಲ್ಲುವಂಥ ಸಾಧ್ಯತೆಗಳಿದೆ ಅನ್ನಲಿಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗೆ ಈ ವರ್ಷದಲ್ಲಿ ನೀವು ದೂರದ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ದಾಖಲೆ ಪತ್ರಗಳನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಳಿ. ಹಾಗೆ ಬೆಲೆ ಬಾಳುವಂಥ ವಸ್ತುಗಳನ್ನು ಕೂಡ ಜೋಪಾನ ಮಾಡಿಕೊಳ್ಳಿ. ಏಕೆಂದರೆ ಎಲ್ಲೋ ಒಂದು ಕಡೆ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವು ಕೆಲಸ ಕಾರ್ಯಗಳು ಸುಗಮವಾಗಬೇಕು ಅಂತ ಹೇಳಿದ್ರೆ ಈ ವರ್ಷದಲ್ಲಿ ನಿಮ್ಮ ತಂದೆ ತಾಯಿಯವರ ಅನುಗ್ರಹ ಬಹಳ ಚೆನ್ನಾಗಿ ಬೇಕು, ಅವರ ಆಶೀರ್ವಾದ ಬೇಕು, ಅವರ ಮಾರ್ಗದರ್ಶನ ಬೇಕು. ಹಾಗಾಗಿ ನೀವು ಯಾವುದೇ ಒಂದು ಕೆಲಸಗಳಲ್ಲೂ ಕೂಡ ಅವರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ಅವರ ಆಶೀರ್ವಾದವನ್ನು ಪಡ್ಕೊಂಡು ಮುಂದೆ ಹೋಗುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು. ಇದು ನಿಮಗೆ ಹೊಸದಾದಂತಹ ಒಂದು ಚೈತನ್ಯವನ್ನು ನೀಡುತ್ತೆ. ಇದನ್ನು ಪರಿಪಾಲನೆ ಮಾಡೋದ್ರಿಂದ ಖಂಡಿತ ಈ ವರ್ಷ ನಿಮ್ಮ ಪ್ರಯತ್ನಗಳು ಸಫಲವಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ಹಿಂದೆ ಆರಂಭ ಆಗಿರುವಂತಹ ಕೆಲಸ ಕಾರ್ಯಗಳು ಈ ವರ್ಷ ಪೂರ್ಣ ಆಗುತ್ತೆ. ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳನ್ನು 2024ರಲ್ಲಿ ಪೂರ್ಣಗೊಳಿಸ್ತೀರಿ. ಹಾಗೆ ಶಿಸ್ತುಬದ್ಧ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಕೆಲವು ರೆಸಲ್ಯೂಷನ್ಸನ್ನು ಮಾಡಿಕೊಳ್ಳುವಂತಹ ಸಂದರ್ಭ ಕೂಡ ಈ ವರ್ಷ ಒದಗಿ ಬರುತ್ತೆ. ಹಾಗೆ ನಿಮಗೆ ಬರಬೇಕಾದಂತಹ ಆಸ್ತಿ ಆಗಲಿ, ಬರಬೇಕಾದಂಥ ಹಣ ಆಗಲಿ ಈ ವರ್ಷ ನಿಮಗೆ ಲಭ್ಯವಾಗುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣ ಯೋಗ ಇದೆ. ಹಾಗಾಗಿ ಕೆಲವರ ಹಣಕಾಸಿನ ನೆರವಿನಿಂದ ನೀವು ಹೊರ ದೇಶಕ್ಕೆ ಹೋಗುವಂಥ ಎಲ್ಲ ಅವಕಾಶಗಳು ಈ ವರ್ಷದಲ್ಲಿ ಸಿಕ್ಕತ್ತೆ. ಇನ್ನು ಕಾನೂನಿನ ಚೌಕಟ್ಟದಲ್ಲಿ ನಿಮಗೆ ಬರಬೇಕಾದಂತಹ ಒಂದು ನ್ಯಾಯ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನ್ಯಾಯಾಂಗದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ರೂ ಕೂಡ ಅದು ನಿಮ್ಮ ಪರವಾಗಿ ತೀರ್ಪನ್ನು ಕೊಡುವಂಥದ್ದು ನಿಮಗೆ ತುಂಬ ಸಮಾಧಾನವನ್ನು ತರುವಂಥ ವಿಚಾರ ಇದು. ಹಾಗೆ ನೀವು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸುವಂಥದ್ದು ಅಥವಾ ದೇವಾಲಯ ದರ್ಶನ, ತೀರ್ಥಯಾತ್ರೆ ಮಾಡುವಂಥ ಒಂದು ವಿಶೇಷ ಸನ್ನಿವೇಶಗಳು ಈ ವರ್ಷ ಒದಗಿ ಬರುತ್ತೆ. ಹಾಗೆ ಈ ವ್ಯಾಪಾರ ವ್ಯವಹಾರಗಳ ಸಂಬಂಧವಾಗಿ ಅದನ್ನು ವಿಸ್ತರಣೆ ಮಾಡುವಂಥ ಸಂಬಂಧವಾಗಿಯೂ ಕೂಡ ಪ್ರಯತ್ನಗಳು ಬಹಳ ವಿಶೇಷವಾಗಿ ನಡೀತಾ ಇರುತ್ತೆ. ಆದರೆ 4ರ ಸ್ಥಾನದಲ್ಲಿ ನಿಮಗೆ ಶನಿ ಇರೋದ್ರಿಂದ ಕೆಲವೊಮ್ಮೆ ಕುಟುಂಬ ವರ್ಗದವರಿಂದ ದೂರ ಉಳಿಯಬೇಕಾದಂಥ ಪ್ರಸಂಗಗಳು ಕೂಡ ಬರಬಹುದು. ಸಣ್ಣ ಮಟ್ಟದ ಅಸಮಾಧಾನವೇ ಅದು ದೊಡ್ಡದಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ, ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಈ ವರ್ಷ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ನಿಮ್ಮ ಮಾತುಗಳನ್ನು ಕೆಲವು ಸಂದರ್ಭದಲ್ಲಿ
ನಿಯಂತ್ರಣ ಮಾಡಿಕೊಳ್ಬೇಕು, ಮೌನವಾಗಿ ಇರಬೇಕು. ಇದು ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಈ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಅವಮಾನಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಬಂಧುಗಳಾಗಲಿ, ನಿಮ್ಮ ಸ್ನೇಹಿತರಾಗಲಿ, ಇವರ ಮಧ್ಯದಲ್ಲಿ ನಡೆಯುವಂಥ ವ್ಯವಹಾರಗಳು, ಮಾತುಕತೆಗಳು ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಒಟ್ಟಾರೆ ನೀವು ಗಳಿಸಿದ್ದನ್ನು, ಅಂದರೆ ನೀವು ಸಂಪಾದನೆ ಮಾಡಿದ್ದನ್ನು ಸುಲಭವಾಗಿ ಕಳ್ಕೊಳ್ಳುತ್ತೀರಿ, ನಷ್ಟ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇದ್ದರೆ ಈ ವರ್ಷವನ್ನು ನೀವು ಪರಿವರ್ತನಾ ವರ್ಷ ಅಂತ ಹೇಳಿ ಅನುಸರಣೆ ಮಾಡಬಹುದು. ಹಾಗೆ ಈ ವರ್ಷ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕು. ಅದರಲ್ಲೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನೀವು ಭೇಟಿ ಮಾಡಿ ದರ್ಶನ ಮಾಡುವಂಥದ್ದು, ಅಲ್ಲಿ ಒಂದು ಸೇವೆಯನ್ನು ಮಾಡುವಂಥದ್ದನ್ನು ಮಾಡಿ. ಏಕೆಂದರೆ ನಿಮಗೆ ಈ ವರ್ಷ ಬರುವಂತಹ ಈ ಚರ್ಮದ ಕಾಯಿಲೆಗಳಾಗಲಿ ಅಥವಾ ಆರೋಗ್ಯ ಸಮಸ್ಯೆಗಳಾಗಲಿ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ನಾಗಕ್ಷೇತ್ರಕ್ಕೆ ಭೇಟಿ ಮಾಡುವಂಥದ್ದು, ಸರ್ಪ ಸಂಸ್ಕಾರವನ್ನು ಮಾಡಿಸುವಂಥದ್ದು ಅಥವಾ ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆಯುವಂಥ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಿಸುವಂಥದ್ದನ್ನು ಮಾಡಿ. ಒಳ್ಳೆಯ ಫಲ ಸಿಕ್ಕತ್ತೆ, ಮನಸ್ಸಿಗೆ ಶಾಂತಿ, ಸಮಾಧಾನ, ಆರೋಗ್ಯಪೂರ್ಣವಾದಂಥ ಬದುಕು ನಿಮ್ಮದಾಗತ್ತೆ. ಹಾಗಾಗಿ ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿ. ಹಾಗೆ ನಾಗ ಪಂಚಮಿಯ ದಿನ ಅಥವಾ ಈ ಷಷ್ಠಿಯ ದಿನ ವಿಶೇಷವಾಗಿ ನಾಗನ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ. ಇನ್ನು ನಿಮ್ಮ ಆಸುಪಾಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಇದ್ದರೆ ಅಥವಾ ನಾಗಕ್ಷೇತ್ರಗಳಿದ್ದರೆ, ಇಲ್ಲಾಂದರೆ ಅಶ್ವತ್ಥ ಕಟ್ಟೆಯಲ್ಲಿ ಕೆಲವರು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅಂಥದ್ದಕ್ಕೆ ಪ್ರದಕ್ಷಿಣೆ ಮಾಡಿ. ಇನ್ನು ಸಂತಾನ ಬೇಕು ಅನ್ನೋಂಥವರು ನಾಗರ ಕಲ್ಲನ್ನು ನೀವು ಪ್ರತಿಷ್ಠಾಪನೆ ಮಾಡುವಂಥದ್ದನ್ನು ಮಾಡಿ. ಖಂಡಿತ ಸಂತಾನ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮಗೆ ಮಕ್ಕಳು ಇದ್ದರೆ ಅವರು ಕೂಡ ಉನ್ನತ ಮಟ್ಟವನ್ನು ತಲುಪಲಿಕ್ಕೆ, ಆರೋಗ್ಯವಂತ ಬದುಕನ್ನು ನಡೆಸಲಿಕ್ಕೆ ಇದು ನಿಮಗೆ ಸಹಕಾರಿಯಾಗಿ ನಿಲ್ಲುತ್ತೆ. ಹಾಗಾಗಿ ನಿಮ್ಮ ಸ್ವಂತ ಆರೋಗ್ಯಕ್ಕೆ, ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಈಗ ಹೇಳಿದಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿ. 2024 ಮಿಶ್ರ ಫಲಗಳನ್ನು ತಂದರೂ ಕೂಡ ನೀವು ಪರಿಶ್ರಮದಿಂದ ಜಯ ಸಾಧನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದೆ. ಅದನ್ನು ಸಮರ್ಥವಾಗಿ, ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಧನುರಾಶಿ. ಧನುರಾಶಿಯವರಿಗೆ 2024 ಬಹುತೇಕ ಶುಭ ಫಲಗಳನ್ನು ಕೊಡುವಂಥ ಒಂದು ವರ್ಷ. ಹಾಗಾಗಿ ಹಿಂದಿನ ಸಂಕಷ್ಟದ ಜೀವನ ಹೋಗಿ ಸಂತುಷ್ಟದ ಜೀವನ ಬರುವಂಥ ಸಂದರ್ಭ ಇದು. ಹಾಗೆ ಈ ವರ್ಷದಲ್ಲಿ, ಅದರಲ್ಲೂ ಏಪ್ರಿಲ್ ತಿಂಗಳವರೆಗೆ ನಿಮಗೆ ಗುರು ಪಂಚಮ ಸ್ಥಾನದಲ್ಲಿದ್ದಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರುವಂಥದ್ದು. ಆಗ ವಿಶೇಷವಾಗಿ ನಿಮಗೆ ಗುರುಬಲ ಇರುವಂಥ ಸಂದರ್ಭ. ಇನ್ನು ಏಪ್ರಿಲ್ ತಿಂಗಳ ಒಳಗೆ ನೀವು ಮಾಡಬೇಕಾದಂಥ ಶುಭ ಕಾರ್ಯಗಳು ಮನೆಯಲ್ಲಿ ನೆರವೇರುತ್ತೆ. ವಿವಾಹ ಆಗಲಿ, ನಾಮಕರಣ ಆಗಲಿ, ಗೃಹ ಪ್ರವೇಶ ಆಗಲಿ, ಆಸ್ತಿ ಖರೀದಿ ಆಗಲಿ, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದಾಗಲಿ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇದರಲ್ಲಿ ಶುಭ ಫಲಗಳನ್ನು ಕಾಣ್ತೀರಿ. ಇನ್ನು ಮೇ ತಿಂಗಳಿನಿಂದ ನಿಮಗೆ ಗುರು 6ರ ಸ್ಥಾನಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಸ್ವಲ್ಪ ಅಸಮಾಧಾನಗಳು ಜೀವನದಲ್ಲಿ ಇರುವಂಥದ್ದು. ಯಾವುದಕ್ಕೂ ಕೂಡ ಒಂದು ಸಹನೆ, ಸೈರಣೆ ಅನ್ನುವಂಥದ್ದು ಇರಲ್ಲ. ಬಹಳ ಬೇಗ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳು ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿಬಿಡುತ್ತೆ. ಹಾಗೆ ಈ ವರ್ಷ ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಗಳು ದೂರ ಆಗುತ್ತೆ. ಹಾಗಾಗಿ ಒಂದು ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥದ್ದು ಇರುತ್ತೆ. ಕೆಲಸ ಕಾರ್ಯಗಳನ್ನು ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಉತ್ಸಾಹ ನಿಮ್ಮಲ್ಲಿ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಮುಖ್ಯವಾಗಿ ನಿಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳುವಂಥ ಒಂದು ವಿಶೇಷ ಅವಕಾಶಗಳು ಈ ವರ್ಷದಲ್ಲಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಮನಸ್ಸಿನಲ್ಲಿರುವಂಥ ಆಸೆಗಳನ್ನು, ಬಯಕೆಗಳನ್ನು ಈಡೇರಿಸ್ಕೊಳ್ಬಹುದು. ಜೊತೆಗೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಒಳ್ಳೆಯ ನಂಬಿಕೆಗೆ ಅರ್ಹವಾದಂತಹ ಗೆಳೆಯರೋ ಗೆಳತಿಯರೋ ನಿಮಗೆ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ವರ್ಷ ನಿಮಗೆ ಸಮಾಧಾನಕರವಾದಂಥ ಒಂದು ವರ್ಷ. ಅದರಲ್ಲೂ ಶನಿ ನಿಮಗೆ ವಿಶೇಷವಾಗಿ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಯಾರು ಕಷ್ಟಪಡ್ತೀರಿ, ಯಾರು ಪ್ರಾಮಾಣಿಕತೆಯಿಂದ ಇರ್ತೀರಿ, ಅವರು ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ತೀರಿ. ಹಾಗೆ ಪ್ರಮುಖವಾದಂಥ, ಪ್ರಸಿದ್ಧವಾದಂಥ ಕಾರ್ಯಗಳನ್ನು ಮಾಡುವಂಥದ್ದು, ಅದರಲ್ಲೂ ರಾಜಕಾರಣಿಗಳಿಗೆ, ಅಧಿಕಾರಿ ವರ್ಗದಲ್ಲಿರುವಂಥವ್ರಿಗೆ ಅತ್ಯುತ್ತಮವಾದಂಥ ಸಮಯ ಇದು. ಒಳ್ಳೆಯ ವರ್ಷ. ಏಕೆಂದರೆ ನಿಮ್ಮ ಸಾಧನೆಯೇ ನಿಮ್ಮನ್ನು ಒಂದು ಉನ್ನತ ಹಂತದಲ್ಲಿ ನಿಲ್ಲಿಸತ್ತೆ. ಹಾಗಾಗಿ ಸಮಾಜದಿಂದ ನಿಮಗೆ ಗೌರವ ಸಿಕ್ಕತ್ತೆ. ಹಾಗೆ ವಿಶೇಷವಾದಂಥ ಬಹುಮಾನಗಳಾಗಲಿ, ಪ್ರಶಸ್ತಿಗಳಾಗಲಿ ಈ ವರ್ಷ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಭೂಮಿಯ ಬಗ್ಗೆ ಯಾವುದಾದ್ರೂ ಒಂದು ಲಿಟಿಗೇಷನ್ಸ್ ಇದ್ದರೆ ಅದು ಪರಿಹಾರ ಆಗಲ್ಲ, ಸ್ವಲ್ಪ ಎಳೆದಾಟ ಇರುವಂಥ ಸಂದರ್ಭ. ಅದಕ್ಕಾಗಿಯೇ ಇಂತಹ ಭೂ ವಿವಾದಗಳನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ನ್ಯಾಯಾಲಯದಲ್ಲಿ ನೀವು
ಒಂದು ನ್ಯಾಯವನ್ನು ಪಡ್ಕೊಳ್ಬೇಕು, ಇಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ರೀತಿಯಲ್ಲಿ ಸೆಟ್ಲ್ಮೆಂಟ್ಗೆ ಹೋಗಬೇಕಾಗತ್ತೆ. ಹಾಗಾಗಿ ಈ ವಿವಾದಗಳು ಈ ವರ್ಷ ನಿಮಗೆ ಸ್ವಲ್ಪ ಬಾಧಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲವು ಉನ್ನತ ಅಥವಾ ಗಣ್ಯರ ಸಂಪರ್ಕ ಆಗುವಂಥದ್ದು, ಅವರ ಸ್ನೇಹ ಸಂಪಾದನೆ ಮಾಡ್ಕೊಳ್ತೀರಿ, ಅವರನ್ನು ನಿಮ್ಮ ವ್ಯಾಪಾರಕ್ಕೆ ನಿಮ್ಮ ವ್ಯವಹಾರಕ್ಕೆ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಶುಭ ಫಲಗಳನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಯಾರು ಸಹಾಯ ಮಾಡಿದ್ರೋ ಅಂಥವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಅಕ್ನಾಲೆಡ್ಜ್ ಮಾಡಬೇಕು. ಅಂತಹ ಸಂದರ್ಭಗಳು ಬರುವಂಥದ್ದು ಇದೆ. ಇನ್ನು ಸ್ವಂತ ಕೆಲಸವನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಹೊಸ ತಂತ್ರಗಾರಿಕೆಯನ್ನು ಅಳವಡಿಸ್ಕೊಳ್ಬೇಕು, ಜೀವನವನ್ನು ಅಪ್ಡೇಟ್ ಮಾಡಿಕೊಳ್ಬೇಕು, ಕೆಲವು ಬದಲಾವಣೆಗಳಿಗೆ ಹೊಂದಿಕೊಳ್ಬೇಕು. ಹಾಗೆ ಈ ಟೆಕ್ನಾಲಜಿಯನ್ನು ತುಂಬ ಆಶ್ರಯಿಸ್ತೀರಿ ಈ ವರ್ಷದಲ್ಲಿ. ಹಾಗಾಗಿ ವಿದ್ಯುತ್ ಉಪಕರಣಗಳಾಗಲಿ ಅಥವಾ ಯಾವುದೇ ರೀತಿಯ ವಾಹನದ ಸೌಲಭ್ಯ ಆಗಲಿ ಭಾಳ ವಿಶೇಷವಾಗಿ ನಿಮಗೆ ದಕ್ಕತ್ತೆ. ಅಂದರೆ ನೀವು ಅಂದುಕೊಂಡ್ರೆ ಕೆಲಸಗಳನ್ನು ಮಾಡ್ತೀರಿ, ಅಂದುಕೊಂಡಂತಹ ವಸ್ತುಗಳನ್ನು ಪಡ್ಕೊಳ್ತೀರಿ, ಅಂದುಕೊಂಡಂತಹ ವ್ಯಕ್ತಿಗಳನ್ನು ನೀವು ಹೆಚ್ಚು ಆಕರ್ಷಿಸುವಂಥದ್ದು, ಅವರಿಂದ ಬೇಕಾದಂತಹ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆ ಇದೆ. ಇದು ಜೀವನದಲ್ಲಿ ಬೇಕಾಗಿರುವಂಥ ಒಂದು ತಂತ್ರಗಾರಿಕೆ. ಏಕೆಂದರೆ ಮಾತು ಚೆನ್ನಾಗಿದ್ದಾಗ 4 ಜನ ನಿಮ್ಮ ಹತ್ತಿರದಲ್ಲಿರ್ತಾರೆ. ಹಾಗಾಗಿನೇ ಬಹಳ ಬೇಗ ನಿಮ್ಮ ಒಳ್ಳೆಯತನ ಬೇರೆಯವರಿಗೆ ಪರಿಚಯ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಕೆಟ್ಟ ಮನೋಭಾವನೆಗಳು ದೂರ ಆಗುವಂಥ ವರ್ಷ ಈ 2024. ಹಾಗೆ ನೀವು ವಯಸ್ಸಿನ ಅಂತರ ಇಲ್ಲದೆ ಎಲ್ಲರಿಗೂ ಕೂಡ ಒಂದು ಗುರುಸ್ಥಾನದಲ್ಲಿ ಇರ್ತೀರಿ. ಏಕೆಂದರೆ ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಅವರ ಒಂದು ತಪ್ಪು ಒಪ್ಪುಗಳನ್ನು ನೀವು ಎತ್ತಿ ತೋರಿಸುವಂಥದ್ದು, ಯಾರೇ ಒಂದು ಸರಿದಾರಿಯಲ್ಲಿ ಇಲ್ಲ ಅಂತ ಹೇಳಿ ಕಂಡು ಬಂದಾಗ ಅವರಿಗೆ ಒಂದು ಉಪದೇಶ ಮಾಡುವಂಥದ್ದು, ಸಾಂತ್ವನ ಹೇಳುವಂಥ ಒಂದು ಸ್ಥಿತಿ ಕೂಡ ಈ ವರ್ಷದಲ್ಲಿ ಇರುತ್ತೆ. ಒಟ್ಟಾರೆ ಗುರುಸ್ಥಾನದಲ್ಲಿರ್ತೀರಿ. ಆ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ಬಹಳ ಸ್ವಚ್ಛಂದ ಬದುಕನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ, ಆದರ್ಶ ವ್ಯಕ್ತಿಯಾಗಿ ನಿಲ್ಲಬೇಕಾಗತ್ತೆ. ಅದಕ್ಕಾಗಿ ಕೆಲವೊಂದು ತ್ಯಾಗವನ್ನು ಮಾಡಬೇಕು, ಕೆಲವೊಂದು ವಿಶೇಷ ಸಂದರ್ಭಗಳನ್ನು ಬಹಳ ಸಮತೋಲನ ಸ್ಥಿತಿಯಲ್ಲಿ ನೋಡಬೇಕಾಗತ್ತೆ. ಹಾಗಾಗಿನೇ ಯಾವುದೇ ಒಬ್ಬ ವ್ಯಕ್ತಿಯ ಕಡೆ ಒಂದು ಸನ್ನಿವೇಶದ ಪರವಾಗಿ ನೀವು ಮಾತಾಡುವಂಥದ್ದನ್ನು ಬಿಟ್ಟು ಸಮಷ್ಟಿಯಲ್ಲಿ ಮಾತಾಡಬೇಕು. ಹಾಗೆ ಆತ್ಮೀಯರ ಸಹಕಾರವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಬಹಳ ಒಳ್ಳೆಯ ಕ್ರಮ. ಇದನ್ನು ಅನುಸರಣೆ ಮಾಡಿ. ಹಾಗೆ ಈ ವರ್ಷ ನೀವು ತಪ್ಪನ್ನು ಮಾಡಿದ್ರೆ ಅದನ್ನು ಒಪ್ಪಿಕೊಳ್ಳುವಂಥ ಒಂದು ದೊಡ್ಡತನವನ್ನು ತೋರಿಸ್ತೀರಿ. ತಪ್ಪಿಗೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಒಂದು ಸಾಹಸಮಯವಾದಂತಹ ಕೆಲಸಗಳನ್ನು ಈ ವರ್ಷ ಮಾಡ್ತೀರಿ. ಅದು ನಿಮ್ಮ ಜೀವನದಲ್ಲೇ ನೆನಪಿನಲ್ಲಿ ಉಳಿಯುವಂಥ ಒಂದು ಕೆಲಸ, ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಹಾಗಾಗಿ ಅಂಥ ವಿಶೇಷವಾದಂಥ ಕೆಲಸವನ್ನು ಬಹಳ ಧೈರ್ಯದಿಂದ ಸಾಧಿಸ್ಕೊಳ್ತೀರಿ. ಹಾಗೆ ಈ ವರ್ಷ ನಿಮಗೆ ಸ್ವಲ್ಪ ಸಿಡುಕಿನ ಸ್ವಭಾವ ಇರುವಂಥದ್ದು, ತಾಳ್ಮೆ ಸ್ವಲ್ಪ ಕಡಿಮೆ. ಹಾಗಾಗಿನೇ ನಿಮಗೆ ತೀರಾ ಬೇಕಾದವರ ಮೇಲೆ ನೀವು ಕೋಪ ಮಾಡ್ಕೊಳ್ತೀರಿ. ಇದರಲ್ಲಿ ಸಂಬಂಧಗಳಲ್ಲಿ ಸ್ವಲ್ಪ ಅಂತರ ಕಾಣುವಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ಪ್ರೀತಿಯ ಮಾತಿಗೆ ನೀವು ಕರಗಿ ಹೋಗ್ತೀರಿ. ಈ 2 ದ್ವಂದ್ವಗಳನ್ನು ಬಹಳ ಸಮತೋಲನವಾಗಿ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ನೀವು ಜನ ಮೆಚ್ಚುವಂಥ ಕೆಲಸವನ್ನು ಮಾಡ್ತೀರಿ. ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಇರುವಂಥದ್ದು. ಅದು ರಾಹು ನಿಮಗೆ 4ರ ಸ್ಥಾನದಲ್ಲಿ, ಕೇತು 10ರಲ್ಲಿ ಇದ್ದಾನೆ. ಇಲ್ಲಿ 10 ಉದ್ಯೋಗ ಸ್ಥಾನ, ಕರ್ಮಸ್ಥಾನ. ಹಾಗಾಗಿ ನೀವು ಮಾಡುವಂಥ ಕೆಲಸಗಳೇ ನಿಮಗೆ ಶ್ರೇಷ್ಠ ಅಂತ ಅನಿಸುತ್ತೆ. ಅದರಲ್ಲೂ ನಿಮ್ಮ ಬಗ್ಗೆನೇ ನೀವು ಹೆಮ್ಮೆ ಪಟ್ಕೊಳ್ಳುವಂಥ ಎಲ್ಲ ಸನ್ನಿವೇಶಗಳು ಕೂಡ ಇದೆ. ಇನ್ನು ಈ ವರ್ಷ ನಿಮಗೆ ಆದಾಯ ಚೆನ್ನಾಗಿದೆ, ಆದರೆ ಖರ್ಚು ಕೂಡ ವಿಪರೀತವಾಗಿರುತ್ತೆ. ಕೈಯಲ್ಲಿ ಹಣ ಇದ್ದರೆ ನಿಮಗೆ ನೆಮ್ಮದಿ ಇಲ್ಲ, ಫಸ್ಟ್ ಅದು ಖರ್ಚಾಗ್ಬಿಡ್ಬೇಕು. ಆ ರೀತಿಯಲ್ಲಿ ಖರ್ಚು ವೆಚ್ಚಕ್ಕೆ ನಿಮಗೆ ನೀವೇ ದಾರಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಹಣ ಮಾಡುವಂಥದ್ದು, ಸಂಪಾದನೆ ಮಾಡುವಂಥ ಒಂದು ವರ್ಚಸ್ಸು ನಿಮಗಿದೆ. ವ್ಯಾಪಾರದಲ್ಲಾಗಲಿ, ಸ್ವಂತ ಬಿಸ್ನೆಸ್ಸಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ ಒಳ್ಳೆಯ ಹೆಸರನ್ನು ಲಾಭದ ಜೊತೆಯಲ್ಲಿ ಮಾಡ್ಕೊಳ್ತೀರಿ. ಹಾಗೆ ಕೆಲವೊಮ್ಮೆ ಏಕಾಂಗಿಯಾಗಿ ಈ ವರ್ಷ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಗುರಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹಠದ ಸ್ವಭಾವ ಇರುತ್ತೆ. ಆದರೆ ನೀವು ಬೇರೆಯವರ ವಿಶ್ವಾಸವನ್ನು ಗಳಿಸ್ಕೊಂಡು ಮುಂದುವರಿಯುವಂಥದ್ದು, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೀವು ಆಗಾಗ್ಗೆ ಮಾಡ್ತಾ ಇರಬೇಕಾಗತ್ತೆ. ಅಂದರೆ ನಿಮ್ಮ ಬ್ಯಾಟ್ರಿ ಆಗಾಗ್ಗೆ ರೀಚಾರ್ಜಿಂಗ್ ಮಾಡ್ತಾ ಇರಬೇಕು. ಅಂಥ ಒಂದು ನಿಟ್ಟಿನಲ್ಲೇ ನೀವು ಒಂದು ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ತೀರಿ. ಆಸಕ್ತಿ ಸದಾ ಸರ್ವದಾ ನಿಮ್ಮ ಜೊತೆಯಲ್ಲೇ ಇರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀರಿ. ಹಾಗೆ ಧನುರಾಶಿಯವರಿಗೆ ಸೋಲಿನಲ್ಲೂ ಕೂಡ ಗೆಲುವನ್ನು ಕಾಣುವಂಥ ಸಂದರ್ಭಗಳು ಬರುತ್ತೆ. ಇನ್ನು
ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಮನಸ್ತಾಪಗಳಿದ್ರೂ ಕೂಡ ಅದನ್ನು ಬಹಳ ಬೇಗ ರಿಪೇರಿ ಮಾಡ್ಕೊಳ್ತೀರಿ. ಬಹಳ ಬೇಗ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಸರಿದಾರಿಗೆ ಮರಳುವಂಥ ಅವಕಾಶಗಳು ತುಂಬ ಇರುತ್ತೆ ಈ ವರ್ಷ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಒಳ್ಳೆಯ ತನವನ್ನು ದುರುಪಯೋಗಪಡಿಸ್ಕೊಳ್ಳುವಂಥ ಹಿತಶತ್ರುಗಳು ನಿಮ್ಮ ಜೊತೆಯಲ್ಲಿರ್ತಾರೆ. ಅವರ ಬಗ್ಗೆ ಈ ವರ್ಷ ಸ್ವಲ್ಪ ಕಣ್ಣಿಟ್ಟಿರಬೇಕು. ಇಲ್ಲಾಂದರೆ ಕೆಲವೊಂದು ಸಂದರ್ಭ ನಿಮಗೆ ಅವಮಾನವನ್ನು ತರಿಸತ್ತೆ. ಹಾಗೆ ನಿಮ್ಮ ದುರುಪಯೋಗ ಆಗುವಂಥ ಸಾಧ್ಯತೆ ಇರೋದರಿಂದ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ಕೆಲವೊಂದು ರಹಸ್ಯವಾದಂತಹ ಚಟುವಟಿಕೆಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ಸ್ನೇಹಿತರ ಜೊತೆಯಲ್ಲೋ ಬಂಧುಗಳ ಜೊತೆಯಲ್ಲೋ ಸೇರಿ ಕೆಲವು ರಹಸ್ಯ ಒಪ್ಪಂದಗಳನ್ನು ಮಾಡ್ಕೊಳ್ತೀರಿ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಇಂಟಿಗ್ರಿಟಿಯನ್ನು ಬಿಡಬೇಡಿ. ಇನ್ನು ಸ್ವಂತ ವಾಹನ ಕೊಳ್ಳುವಂಥವರು ಒಂದಲ್ಲ 2 ಬಾರಿ ಯೋಚನೆ ಮಾಡಿ ಮುಂದುವರಿರಿ. ಏಕೆಂತ ಹೇಳಿದ್ರೆ ಒಮ್ಮೆ ನೀವು ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಹೇಗಿರುತ್ತೆ, ಅದರ ಸಾಧಕ ಬಾಧಕಗಳೇನು ಅನ್ನೋಂಥದ್ದನ್ನು ಮೊದಲೇ ನೀವು ನಿರ್ಧಾರ ಮಾಡಿ ಮುಂದುವರಿಬೇಕು. ಇದು ನಿಮಗೆ ವಿಶೇಷವಾದಂಥ ಶ್ರೇಯಸ್ಸನ್ನು ತರುತ್ತೆ. ಹಾಗೆ ಈ ವೈಭವೋಪೇತವಾದಂತಹ ಜೀವನಕ್ಕಾಗಿ ಕೆಲವರಿಗೆ ಹೆಚ್ಚು ಹಣ ಬೇಕು, ಕೆಲವರು ಲ್ಯಾವಿಶ್ ಆಗಿ ಖರ್ಚು ಮಾಡಿಬಿಡ್ತಾರೆ. ಅಂಥವ್ರಿಗೆ ಹಣ ಹೆಚ್ಚು ಬೇಕಾಗತ್ತೆ. ಆದರೆ ನಿಮ್ಮ ಆದಾಯ ವ್ಯಯ ಇದರ ಲೆಕ್ಕಾಚಾರ ಪ್ರತಿ ತಿಂಗಳು ನೀವು ಮಾಡಬೇಕು. ಎಷ್ಟು ಆದಾಯ ಬಂತು, ಎಷ್ಟು ಖರ್ಚಾಯಿತು ಅನ್ನೋಂಥದ್ದನ್ನು ನೀವು ಲೆಕ್ಕಾಚಾರ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಹಣಕ್ಕಾಗಿ ಸ್ವಲ್ಪ ಪರಿತಪಿಸುವಂಥ ಅವಕಾಶಗಳು ಬಂದ್ಬಿಡುತ್ತೆ. ಇನ್ನು ಕೆಲವರಿಗೆ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಮನಸ್ಸು ಈ ವರ್ಷದಲ್ಲಿ ಇರುತ್ತೆ. ಹೊಸ ಉದ್ಯೋಗ ಬೇಕು, ಹೊಸ ಜಾಗದಲ್ಲಿ ಕೆಲಸ ಮಾಡಬೇಕು, ಸಂಪಾದನೆ ಜಾಸ್ತಿ ಆಗಬೇಕು, ಕೀರ್ತಿ ಗೌರವಗಳನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳು ಮನಸ್ಸನ್ನು ಕೊರಿತಾ ಇರುತ್ತೆ. ಹಾಗಾಗಿನೇ ನೀವು ಪ್ರಿಯಾರಿಟಿಯನ್ನು ಕೊಡುವಂಥದ್ದು ಈ ವರ್ಷ ಸಂಪಾದನೆಗಾಗಿ ಮತ್ತು ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕಾಗಿ. ಹಾಗಾಗಿ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಅದರಲ್ಲೂ ಈ ಸಣ್ಣ ಪುಟ್ಟ ಕೆಲಸಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ಹೆಚ್ಚು ನಿಮಗೆ ಸಂತೋಷ. ಹಾಗಾಗಿ ಕೆಲಸ ದೊಡ್ಡದೇ ಇರಬೇಕು ಅನ್ನುವಂಥದ್ದಿಲ್ಲ. ಪುಟ್ಟ ಕೆಲಸ ಆದರೂ ಕೂಡ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ, ವಿಶೇಷವಾದಂಥ ಆನಂದವನ್ನು ಕಾಣ್ತೀರಿ. ಹಾಗಾಗಿನೇ ಈ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬಹಳ ಮಟ್ಟಿಗೆ ಈ ವರ್ಷದಲ್ಲಿರೋದ್ರಿಂದ ತುಂಬ ಸಂತೋಷ ಇರುತ್ತೆ. ಆದರೆ ಈ ಹಣಕಾಸಿನ ವಿಚಾರ ಮತ್ತು ನಿಮ್ಮ ಪ್ರಯಾಣದ ವಿಚಾರ ಇದರಲ್ಲಿ ಸ್ವಲ್ಪ ನೀವು ಗಮನ ಕೊಟ್ಟರೆ ಖಂಡಿತ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ಶತ್ರುಗಳಿಂದ ಸ್ವಲ್ಪ ದೂರ ಇರಬೇಕು. ಇದು ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು. ಹಾಗಾಗಿನೇ ಯಾವುದೇ ನ್ಯಾಯಾಲಯದ ಪ್ರಕರಣಗಳಿದ್ರೂ ಕೂಡ ಸ್ವಲ್ಪ ನಿಧಾನವಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಆತುರವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ, ಯಾವುದೇ ತೀರ್ಮಾನಕ್ಕೂ ಕೂಡ ಬದ್ಧರಾಗಬೇಡಿ. ಹಾಗಾಗಿ ಈ ವರ್ಷ ಬಹಳ ಪರಿಶ್ರಮದ ವರ್ಷ. ನಿಮಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತೆ. ಆಪರ್ಚುನಿಟೀಸ್ ಅನ್ನುವಂಥದ್ದು ತನ್ನಿಂದ ತಾನೇ ಬಂದು ಬಿಡುತ್ತೆ. ಇದನ್ನ ವಿಶೇಷವಾಗಿ ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಿ, ಎನ್ಕ್ಯಾಶ್ ಮಾಡ್ಕೊಳ್ಳಿ, ಜೀವನ ಒಳ್ಳೆಯದಾಗತ್ತೆ. ಹಾಗೆ ಈ ವರ್ಷದಲ್ಲಿ ನೀವು ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ದರ್ಶನ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ಗುರುಗಳಿಗೆ ಅಥವಾ ನಿಮಗೆ ಇಷ್ಟವಾದಂತಹ ಒಂದು ಗುರುಪೀಠಕ್ಕೆ ಹೋಗಿ ದರ್ಶನವನ್ನು ಮಾಡಿ ಬರುವಂಥದ್ದು, ಅಲ್ಲಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡುವಂಥದ್ದನ್ನು ಮಾಡಿ. ಅದು ಬಹಳ ವಿಶೇಷವಾಗಿ ಈ ಒಂದು ಕೆಲಸ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ನೀವು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಕೆಲವು ಹಬ್ಬ ಹರಿದಿನಗಳಿದೆ, ವ್ರತಾದಿಗಳಿದೆ, ಇದನ್ನು ಅನುಸರಣೆ ಮಾಡುವಂಥದ್ದು, ವಿಷ್ಣುವನ್ನು ಕುರಿತು ಜಪ ಮಾಡುವಂಥದ್ದು, ಹಾಗೆ ವಿಷ್ಣು ತತ್ವ ಇರುವಂತಹ ದೇವಾಲಯ ದರ್ಶನ ಮಾಡಿ ಬರುವಂಥದ್ದು, ತೀರ್ಥಯಾತ್ರೆ ಮಾಡುವಂಥದ್ದು ಅವಕಾಶ ತುಂಬ ಇರುತ್ತೆ ಈ ವರ್ಷದಲ್ಲಿ. ಅದನ್ನ ಭಕ್ತಿ ಭಾವದಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ವರ್ಷ 5 ಜನ ಮುತ್ತೈದೆಯರಿಗೆ ಬಾಗಿನವನ್ನ ಕೊಡುವಂಥದ್ದು, ಅದರಲ್ಲೂ ನಿಮ್ಮ ಸ್ವಂತ ಅಕ್ಕ ತಂಗಿಯರಿದ್ರೆ ಅಥವಾ ನಿಮಗೆ ಬೇಕಾದಂತಹ ಸಂಬಂಧದಲ್ಲಿ ಯಾರೇ ಮುತ್ತೈದೆಯರಿದ್ರೆ ಅವರಿಗೆ ವಿಶೇಷವಾದಂತಹ ಉಡುಗೊರೆಗಳನ್ನು ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಇದು ನಿಮಗೆ ನಿಮ್ಮ ಕೆಲಸಕ್ಕೆ ಶ್ರೀರಕ್ಷೆಯಾಗಿ ನಿಲ್ಲುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿಯನ್ನು ತರುತ್ತೆ. ಅದು ನಿಮಗೆ ಶುಭ ಆಶೀರ್ವಾದದ ರೂಪದಲ್ಲಿ ಸದಾಕಾಲ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಈ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಇನ್ನು ಮಕರ, ಕುಂಭ ಮತ್ತು ಮೀನ ಈ 3 ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ, 2024 ಯಾವ ರೀತಿಯ ಫಲಗಳನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಹಾಗಾಗಿ ಹೊಸ ನಿರೀಕ್ಷೆಗಳೊಂದಿಗೆ ಪ್ರಾರಂಭ ಆಗಿರುವಂಥ 2024 ಯಾವ ರೀತಿಯ ಫಲಾಫಲಗಳನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡಿ ನಾವು ಹೇಳುವಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ.
ಯಾಕೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಒಂದು ಪರಿಹಾರ ಇದ್ದೇ ಇದೆ. ಆದರೆ ಆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು, ಯಾವ ಕ್ರಮವನ್ನು ಅನುಸರಣೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿವೇಚನೆ ನಮ್ಮಲ್ಲಿದ್ದರೆ ಯಾವುದೇ ಸಂದರ್ಭವನ್ನಾಗಲಿ ಎದುರಿಸುವಂಥ ಒಂದು ಆತ್ಮವಿಶ್ವಾಸವನ್ನು ಹೊಂದ್ಕೊಳ್ತೀವಿ. ಇದು ಬಹಳ ಮುಖ್ಯವಾಗಿ ನಮಗೆ ಹೊಸ ಜೀವನವನ್ನು ತರಿಸುವಂಥದ್ದು, ಹಾಗೆ ಸುಖ, ಸಂತೋಷ, ಆರೋಗ್ಯದ ಬದುಕನ್ನು ನಮಗೆ ನೀಡುವಂಥ ಒಂದು ಪ್ರಯತ್ನವಾಗುತ್ತೆ. ಇದರಲ್ಲಿ ನಾವು ಪ್ರಯತ್ನ ಮಾಡಿ ಮುಂದುವರಿಯೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಭಗವಂತ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.